ಹಾಯ್ ಹಲೋ ನಮಸ್ಕಾರ. ಒಂದು ವರ್ಷದಲ್ಲಿ 1 ಕೋಟಿ ಚಾಲೆಂಜ್ನಲ್ಲಿ ದಿನ 17. 16ನೇ ದಿನ ಏನಾಗಿತ್ತು ಅಂತ ನಿಮಗೆಲ್ಲ ನೀಟಾಗಿ ಗೊತ್ತಿರುತ್ತೆ. 16ನೇ ದಿನ ವಿಡಿಯೋ ನೋಡಿರೋರಿಗೆ. ಸೊ 16ನೇ ದಿನ ಕೊನೆಯಲ್ಲಿ ನಾನು ಗಳಿಸಿದ ಒಟ್ಟು ಮೊತ್ತ ಬಂದ್ಬಿಟ್ಟು 41,550 ರೂಪಾಯಿ. ಸೊ 16 ದಿನದಲ್ಲಿ ನಾನು ಗಳಿಸಿರೋದು 41,550 ರೂಪಾಯಿ ಅಷ್ಟೇನೆ. ಆದರೆ ನನ್ನ ಹತ್ರ ಇನ್ನೂ ತುಂಬ ದಿನಗಳಿದೆ. ಪ್ರತಿದಿನ ಡಬಲ್ ಮಾಡ್ತಾನೆ ಹೋಗ್ತೀನಿ. ಈ ಒಂದು ತಿಂಗಳಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಅದು 30,000 ರೂಪಾಯಿ. ಆ 30,000 ರೂಪಾಯಿಲಿ ಅಂಗಡಿಗೆ ಸೆಕೆಂಡ್ ಫೋನ್ಸ್ಗಳನ್ನ ತಗೊಂಡು ಇನ್ವೆಸ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟು ಅತಿ ಬೇಗ ಮಾಡ್ತಾ ಇದೀನಿ. ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದೀನಿ. ಯಾವುದ್ರ ಮೇಲೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹೆಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಅದನ್ನ ಹೆಂಗ್ ನಿಭಾಯಿಸ್ಕೋಬಹುದು ಅನ್ನೋದು ಓಡ್ತಾ ಇದೆ. ನೋಡೋಣ. ಖಂಡಿತವಾಗ್ಲೂ ಒಂದು ಇನ್ವೆಸ್ಟ್ಮೆಂಟ್ ಬೇಕೇ ಬೇಕು. ಈಗ ನಾನು 1 ಕೋಟಿ ಚಾಲೆನ ತಗೊಂಡಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ, ಎಷ್ಟು ಇನ್ವೆಸ್ಟ್ಮೆಂಟ್ ವೇಗಳನ್ನ ಜಾಸ್ತಿ ಮಾಡ್ಕೊತೀವೋ ಅಷ್ಟು ನಮ್ಮ ಚಾಲೆಂಜ್ಗೆ ಹತ್ರ ಆಗ್ತಾ ಇದೀವಿ ಅಂತ ಅರ್ಥ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅದನ್ನು ಮಾಡಬೇಕು. ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ನ ರೆಡಿ ಮಾಡ್ಕೋಬೇಕು. ಎಷ್ಟು ದಾರಿಗಳಿಂದ ನಮ್ಗೆ ಎಕ್ಸ್ಟ್ರಾ ಅರ್ನಿಂಗ್ಸ್ಗಳು ಬರುತ್ತೋ ಅಷ್ಟು ನಮಗೆ ಹತ್ತತ್ರ ಆಗ್ತಾ ಇರ್ತೀವಿ ಚಾಲೆಂಜ್ನ ನಿಭಾಯಿಸ್ಕೊಳ್ಳೋಕ್ಕೆ. ಸೊ 1 ಕೋಟಿ ಚಾಲೆಂಜ್ನ ತಗೊಂಡ್ಮೇಲೆ ನನ್ನ ಒಂದೆರಡು ಅಂಗಡಿಗಳ ಅರ್ನಿಂಗ್ಸ್ ಮಾತ್ರ ಲೆಕ್ಕ ತಗೊತಾ ಇದೀನಿ. ಇದು 4 ಆಗಬೇಕು, 5 ಆಗಬೇಕು, 10 ಆಗಬೇಕು. ಆಗ್ಲೇನೆ ನಾವು ಚಾಲೆಂಜ್ನ ಹತ್ತತ್ರ ರೀಚ್ ಆಗ್ತಾ ಇದೀವಿ ಅಂತ ಅರ್ಥ. ಈಗಾಗಲೇ ಒಂದು ಇನ್ವೆಸ್ಟ್ಮೆಂಟು ಮಾಡಾಗಿದೆ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ಗೆ ರೆಡಿ ಆಗ್ತಾ ಇದೀನಿ. ನೋಡೋಣ ಏನಾಗುತ್ತೆ ಅಂತ. ಒಂದು ವರ್ಷದಲ್ಲಿ 1 ಕೋಟಿ ಚಾಲೆಂಜ್ನಲ್ಲಿ 16ನೇ ದಿನ 41,550 ರೂಪಾಯಿ ದುಡಿದೆ. 17ನೇ ದಿನ ಅಂತೂ ಏನೂ ಆಗಲ್ಲ, ಝೀರೋ ಅರ್ನಿಂಗ್ಸು. ಯಾಕೆ ಅಂದರೆ ನಾನು 2 ಅಂಗಡಿಗೂ ಲೀವ್ ಹಾಕಿದ್ದೆ. ಪ್ಲಸ್ ನಿಮಗೆ ಮೊದಲೇ ವಿಡಿಯೋದಲ್ಲಿ ಹೇಳಿರೋ ಥರ ನಮಗೆಲ್ಲ ಸ್ವಲ್ಪ ಫೀವರ್ ಇದೆ. ನನಗೆ ಮಾತ್ರ ಅಲ್ಲ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಫೀವರ್ ಇದೆ. ಅದಕ್ಕೋಸ್ಕರನೇ ಅಂಗಡಿ ಓಪನ್ ಮಾಡೋಕ್ಕಾಗ್ತಾ ಇಲ್ಲ. ವೆದರ್ ಇಶ್ಯೂನೋ ಏನೋ ಗೊತ್ತಿಲ್ಲ, ಎಲ್ಲರಿಗೂ ಫೀವರ್ ಬಂದಿದೆ, ಪ್ರತಿಯೊಬ್ಬರಿಗೂ ಫೀವರ್ ಇದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಇದು ಹೋಗುತ್ತೆ. ಆದರೆ ಸರಿ ಆಗೇ ಆಗುತ್ತೆ. ಇನ್ನೊಂದು 2-3 ದಿನ ಅಂಗಡಿ ಕಂಟಿನ್ಯೂಸ್ ಆಗಂತೂ ಓಪನ್ ಮಾಡೇ ಮಾಡ್ತೀವಿ. ಪ್ಲಸ್ ನಾನು ಇನ್ವೆಸ್ಟ್ಮೆಂಟ್ಗೂ ರೆಡಿ ಆಗ್ತಾ ಇದೀನಿ. ಮತ್ತೆ ಅಂಗಡಿಲಿ ಕೆಲಸ ಮಾಡೋಕ್ಕೆ 1-2-3 ಹುಡುಕ್ತಾ ಇದೀನಿ. ಇನ್ ಕೇಸ್ ಯಾರಾದರೂ ಒಳ್ಳೆ ಹುಡುಗರು ಸಿಕ್ಕಿದ್ರು ಅಂದರೆ ಅಂಗಡಿನ ನಿಭಾಯಿಸೋಳಕ್ಕೆ ಇನ್ನು ಸ್ವಲ್ಪ ಈಸಿ ಆಗುತ್ತೆ. ನಾನು ಆಚೆ ಓಡಾಡೋಕ್ಕೆ ಸ್ವಲ್ಪ ನನಗೂ ಅನುಕೂಲ ಆಗುತ್ತೆ. ನಾವು ಎಷ್ಟು ಆಚೆ ಓಡಾಡ್ತೀವಿ ಅಷ್ಟು ಮಾರ್ಕೆಟ್ನ ರಿಸರ್ಚ್ ಮಾಡ್ತೀವಿ. ಅದರಿಂದನೇ ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡೋಕ್ಕೆ ದಾರಿ ಸಿಗೋದು ನಮಗೆ. ಏನಾದರೂ ಒಂದು ರೀಚ್ ಮಾಡೋಣ, ಲಾಭನೋ ನಷ್ಟನೋ ಅದು ಆಮೇಲೆ ನೋಡ್ಕೊಳ್ಳೋಣ. ಬಟ್ ಏನಾದರೂ ಒಂದು ಮಾಡಬೇಕು ಅಂದರೆ ಪ್ರಯತ್ನ ಅಂತೂ ಪಡಲೇಬೇಕು. ಆ ಪ್ರಯತ್ನನ ನಾನು ಪಡ್ತಾ ಇದೀನಿ. ಇದು ನನಗೋಸ್ಕರ ನಾನು ತಗೊಂಡಿರೋದ್ರಿಂದ ನಾನೇ ಎಲ್ಲ ಕಷ್ಟ ನಿಭಾಯಿಸ್ಕೊಂಡು ಹೋಗಬೇಕು ಅನ್ನೋದು ನನಗೆ ಚೆನ್ನಾಗೇ ಗೊತ್ತು. ಈ ಚಾಲೆಂಜ್ನ ವಿಡಿಯೋ ಮಾಡಿ ಹಾಕೋದಕ್ಕೆ ರೀಸನ್ ಏನಂದರೆ ನಾನು ತುಂಬ ಲೇಜಿ ಪರ್ಸನ್ನು. ನಾನು ಹಾಗೆ ಬಿಟ್ಟರೆ ಕೆಲವು ದಿನ ಮಾಡಿ ಬಿಟ್ಬಿಡ್ತೀನಿ. ಅದಕ್ಕೋಸ್ಕರನೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನನ್ನಲ್ಲಿ ನನಗೆ ಒಂದು ಉತ್ಸಾಹ ಬರುತ್ತೆ. ಅಟ್ಲೀಸ್ಟ್ ವಿಡಿಯೋ ಮಾಡಾಕ್ತಾ ಇದೀನಿ, ಯಾರಾದರೂ ನೋಡ್ತಾರೆ ಅನ್ನೋದಕ್ಕಾದ್ರೂ ನಾನು ಕರೆಕ್ಟಾಗಿ ಚಾಲೆಂಜ್ನ ನಿಭಾಯಿಸ್ತೀನಿ. ಅದು ಬಿಟ್ಟು ಯಾರೇ ವಿಡಿಯೋ ನೋಡ್ಬಿಟ್ಟು ನನ್ನ ಬೆಳೆಸ್ಬಿಡ್ತಾರೆ ಅಂತಾಗಲಿ, ಇಲ್ಲ ವಿಡಿಯೋಗೋಸ್ಕರ ಫೇಕ್ ಕ್ರಿಯೇಟ್ ಮಾಡೋಣ ಅಂತಾಗಲಿ ಅಂತೂ ಅಲ್ವೇ ಅಲ್ಲ. ಆ ಥರ ಎಲ್ಲ ಏನು ಅಲ್ವೇ ಅಲ್ಲ. ನನ್ನ ಉದ್ದೇಶ ಇಷ್ಟೇನೆ, ವಿಡಿಯೋಗೋಸ್ಕರ ಅದು ನಾನು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ, ನಾನು ಹೊಸ ಐಡಿಯಾಗಳನ್ನ ಹುಡುಕಿ, ನಾನು ಇನ್ವೆಸ್ಟ್ಮೆಂಟ್ ಮಾಡಿ ಏನಾದರೂ ಒಂದು ಮಾಡ್ತೀನಿ ಅನ್ನೋದೇ ಹೊರತು ಬೇರೆ ಏನು ಉದ್ದೇಶ ಅಲ್ಲ. ನನ್ನ ವೀಡಿಯೋಸ್ಗೆ ನೀವೆಲ್ಲ ನೋಡ್ದಂಗೆ ತುಂಬ ಕಮ್ಮಿ ವ್ಯೂಸ್ ಬರುತ್ತೆ. ಅದರಲ್ಲೂ ನಮ್ಮವರೇ ನೋಡೋದು. ಸೊ ಅದರಲ್ಲಿ ಒಂದು 10 ಜನಕ್ಕೆ ಹೋದರೆ 5 ಜನ ನೋಡ್ತಾರೆ, ಇನ್ನು 5 ಜನ ನೋಡಲ್ಲ. ಯಾರು ಇತ್ತೀಚೆಗೆ ವಿಡಿಯೋ ನೋಡ್ತಾರೆ ಅವ್ರಿಗೆ ಮಾತ್ರ ನೋಟಿಫಿಕೇಶನ್ ಹೋಗ್ತಾ ಇದೆ. ನನ್ನ 7,000 ಚಿಲ್ಲರೆ ಸಬ್ಸ್ಕ್ರೈಬರ್ಸ್ಗಂತೂ ನೋಟಿಫಿಕೇಶನ್ ಹೋಗ್ತಾ ಇಲ್ಲ. ಒಂದು 10-20 ಜನಕ್ಕೆ ಮಾತ್ರ ನೋಟಿಫಿಕೇಶನ್ ಹೋಗ್ತಾ ಇದೆ. ಆ 10-20 ಜನದಲ್ಲೂ 5 ಜನ ನೋಡ್ತಾರೆ, 5 ಜನ ನೋಡಲ್ಲ. ಆ ಥರ ಆಗ್ತಾ ಇದೆ. ಪ್ರಾಬ್ಲಮ್ ಏನೂ ಇಲ್ಲ, ಮುಂದಕ್ಕೆ ಹಾಗೇ ಆಗುತ್ತೆ. ಮಾಡೇ ಮಾಡ್ತೀನಿ. ಮುಂದಕ್ಕಂತೂ ನಾನು ರೀಚ್ ಆಗೇ ವಿಡಿಯೋದಲ್ಲಿ ವ್ಯೂಸ್ ಇಲ್ಲ ಅಂದ್ರೂ ನಾನಂತೂ ರೀಚ್ ಆಗೇ ಆಗ್ತೀನಿ. ಎಷ್ಟು ಜನ ನೋಡಿ ಸಪೋರ್ಟ್ ಮಾಡೋಕ್ಕಾಗುತ್ತಾ ಮಾಡಿ. ನಿಮ್ಮ ಸಪೋರ್ಟ್ನ ನಾನು ಯಾವತ್ತೂ ವ್ಯರ್ಥ ಮಾಡಲ್ಲ. ಒಂದಲ್ಲ ಒಂದು ದಿನ ನಾನು ಸಕ್ಸಸ್ ಆಗೇ ಆಗ್ತೀನಿ. ನೀವು ನಾನು ನೋಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ಕೊಳ್ಳೋ ಥರ ಮಾಡೇ ಮಾಡ್ತೀನಿ. ವೆಯ್ಟ್ ಮಾಡಿ, ಬೆಸ್ಟ್ ರಿಸಲ್ಟು ಕೊಟ್ಟೇ ಕೊಡ್ತೀನಿ. ಇನ್ನು ಇವತ್ತಿನ ದಿನಕ್ಕೆ ಬರೋದ್ರೆ 1 ವರ್ಷದಲ್ಲಿ 1 ಕೋಟಿ ಚಾಲೆಂಜ್ನಲ್ಲಿ 17ನೇ ದಿನ ಝೀರೋ ಅರ್ನಿಂಗ್ಸಿಂದ ಮುಗಿಸ್ತಾ ಇದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. 18ನೇ ದಿನ ಅಂತೂ ಅಂಗಡಿ ಓಪನ್ ಮಾಡೇ ಮಾಡ್ತೀನಿ. ಒಳ್ಳೆ ಬಿಸ್ನೆಸ್ ಕೊಟ್ಟೇ ಕೊಡ್ತೀನಿ. ಚೆನ್ನಾಗಿ ಮಾಡೋಣ, ಮುಂದಕ್ಕೆ ಹೋಗೋಣ. ಇವತ್ತಿನ ವಿಡಿಯೋ ಇಷ್ಟೇ. ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.